ಡಾಕ್ಟ್ರೆ, ಈ ಒಂದು ಅಲೋಪತಿ ಮತ್ತೆ ಹೋಮಿಯೋಪತಿ ಹೇಗೆ ವಿಭಿನ್ನ? ಬೇಸಿಕ್ ಆಗಿ ಶುರು ಮಾಡಿದವನು ಅಲೋಪತಿ ಡಾಕ್ಟ್ರೆ, ಕಂಡಿಡಿದಿದ್ದು ಹೋಮಿಯೋಪತಿನೇ. ಹೋಮಿಯೋಪತಿನೇ. ನಾನು ಆಗ್ಲೇ ಕೇಳಿದೆ, ಹೋಮಿಯೋಪತಿಯ ಎಲ್ಲ ಔಷಧಗಳಿಗೂ ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಕೊಟ್ಟು ಸಿದ್ಧೀಕರಿಸಿ ಶಕ್ತೀಕರಿಸಿ ಪ್ರಯೋಗಿಸಿದ ಔಷಧಗಳನ್ನೇ ಬಳಸುತ್ತೇವೆ. ನಾಯಿಗಳ ಮೇಲೆ, ನರಿಗಳ ಮೇಲೆ, ಇಲಿಗಳ ಮೇಲೆ, ಮಲಗಳ ಮೇಲೆ, ಹಂದಿ ಮೇಲೆ ಪ್ರಯೋಗ ಮಾಡಿದ ಔಷಧಿಯನ್ನ ಮನುಷ್ಯನಿಗೆ ಕೊಡೋದಿಲ್ಲ. ದೇರ್ ಈಸ್ ಎ ಬೇಸಿಕ್ ಬಯೋಲಾಜಿಕಲ್ ಲಾ ವಿಚ್ ಸೇಸ್ ಲೋವರ್ ಆರ್ಡರ್ ಅನಿಮಲ್ನಲ್ಲಿರುವಂತಹ ಸೀರಮನ್ನು ಲೋವರ್ ಆರ್ಡರ್ ಅನಿಮಲ್ ಮೇಲೆ ಪ್ರಯೋಗ ಮಾಡಿದಂತಹ ಔಷಧಗಳನ್ನು ಹೈಯರ್ ಆರ್ಡರ್ ಅನಿಮಲ್ ಮೇಲಿರೋರಿಗೆ ಕೊಡಬಾರ್ದು ಅನ್ನೋದು ಒಂದು ನಿಯಮ ಇದೆ. ಬೇಸಿಕ್ ಬಯೋಲಾಜಿಕಲ್ ಲಾ. ಉದಾಹರಣೆಗೆ ಒಂದು ಇಲಿ ಎಷ್ಟು ವರ್ಷ ಬದುಕತ್ರಿ, ಒಂದು ಕತ್ತೆ ಎಷ್ಟು ವರ್ಷ ಬದುಕುತ್ತೆ. ಸೊ ಅದ್ರ ಮೇಲೆ ಪ್ರಯೋಗ ಮಾಡಿದ್ದನ್ನ ಈಗ ಹಸು ಕರು ಹಾಕಿದ್ರೆ, ಕರು ಹಾಕಿದ 2 ಗಂಟೆದಲ್ಲಿ ಕರು ಎದ್ದು ನಿಂತ್ಕೊಳತ್ತೆ. ನಮ್ಮ ಹುಡುಗ ನಿಂತ್ಕೋಬೇಕಾರೆ 1 ವರ್ಷ ಬೇಕು. ಸೊ 20 ವರ್ಷಕ್ಕೆ ಅದು ಜೀವನ ಮುಗಿಸ್ಬಿಡುತ್ತೆ ಹಸು. ಅದ್ರ ಮೇಲೆ ಕೊಟ್ಟಿರೋ ಔಷಧ ತಂದು ಮನುಷ್ಯನ ಮೇಲೆ ಕೊಟ್ರೆ ಸೆಲ್ ಡಿವಿಷನ್ ಬದಲಾಗುತ್ತೆ. ಔಷಧದಿಂದನೇ ದುಷ್ಪರಿಣಾಮ ಹೋಮಿಯೋಪತಿಯಲ್ಲಿಲ್ಲ. ಪೆನ್ಸಿಲಿನ್ ಕೊಟ್ಟು ಕೂಡಲೇ ಸತ್ತೋದ ಇಲ್ಲ. ಯಾವುದೋ ಒಂದು ಔಷಧಿ ತಗೊಂಡು 15 ನಿಮಿಷಕ್ಕೆ ಸತ್ತೋದ್ಲು ಇಲ್ಲ. ನಮ್ಮ ಔಷಧಗಳು, ಎಲ್ಲ ಔಷಧಗಳು ಕೂಡ ಆರೋಗ್ಯವಂತ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಿರ್ತವೆ.